ಗಳವರು ಇದಲ್ಲದೆ ಯಕ್ಷಗಾನ ಕಲೆಯ ಮೂಲಕವಾಗಿ ಭಾಗವತ, ಭಾರತ, ರಾಮಾಯಣದಾದಿ ಕಥೆಗಳನ್ನ ಏನು ಕಾವ್ಯೇಶು ನಾಟಕಂ ರಮ್ಯಂ ಎಂಬುದಾಗಿ ಹೇಳಿ ದೃಶ್ಯ ಕಾವ್ಯ ಎಂಬುದಾಗಿ ಪ್ರಸಿದ್ಧವಾದ ನಾಟಕಗಳನ್ನ, ಯಕ್ಷಗಾನ ಕಲೆಯನ್ನ ವಿಶೇಷವಾಗಿ ಪ್ರೋತ್ಸಾಹಿಸಿ ಬೆಳೆಸಿರ್ತಕ್ಕಂಥವರು ಕೂಡ ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂಥ ನರಹರಿ ತೀರ್ಥ ಗುರುಸಾರ್ವಭೌಮರು. ಅಂತಹ ಮಹಾನುಭಾವರ ಸ್ಮರಣೆ, ಅವರ ಗ್ರಂಥಗಳ ಅನುಸಂಧಾನ, ಅವರ ಒಂದು ವಿಶೇಷವಾದ ದರ್ಶನ, ಅವರ ಪ್ರಸಾದ, ಅವರ ಹಸ್ತೋದಕ, ಅವರ ಪಾದೋದಕ ಇವುಗಳು ನಮಗೆ ನಿಜವಾದ ಆರಾಧನೆಗೆ ಅದು ವಿಷಯವಾಗಿದೆ. ಅಂತಹ ಮಹಾನುಭಾವರ ದಿವ್ಯ ಸನ್ನಿಧಾನದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿ ಇಂದು ಉತ್ತರಾರಾಧನಾ ಮಹೋತ್ಸವದಲ್ಲಿ ಆಗಿದ್ದೇವೆ. ಈ ಒಂದು ಅಂತರ್ಮುಖಿಗಳಾಗಿ ಭಗವದ್ ಧ್ಯಾನಗಳಲ್ಲಿ ಕುಳಿತಂತಹ ಮಹಾನುಭಾವರ ಬಹಿರ್ಮುಖರಾಗಿ ನಮಗೆ ದರ್ಶನವನ್ನು ನೀಡುವಂತಹ ದಿನಗಳಲ್ಲಿ ಮತ್ತು ಮೊದಲನೇ ದಿನ ಮತ್ತು ಎರಡನೇ ದಿನ, ಮೂರನೇ ದಿನವಾಗಿ ಇಂದಿನ ದಿನವಾಗಿದೆ. ಇಂತಹ ದಿನದಲ್ಲಿ ಅವರಿಂದ ಶ್ರೀಮದ್ ಆಚಾರ್ಯರ ಆದೇಶದ ಮೇರೆಗೆ ಚತುರ್ಯುಗ ಬ್ರಹ್ಮದೇವರ ಒಂದು ಕರಗಳಿಂದ ಅರ್ಚಾಮೂರ್ತಿಯಾಗಿ ಅರ್ಚಿಸಲ್ಪಟ್ಟಂತಹ ಅಸದೃಶವಾದ ಅತ್ಯದ್ಭುತವಾದ ಸಕಲ ಸಲ್ಲಕ್ಷಣಗಳಿಂದ ಕೂಡಿರತಕ್ಕಂತಹ ಶುದ್ಧ ತಾಮ್ರಮಯವಾಗಿರ್ತಕ್ಕಂತಹ ಈ ಯಾವ ಮೂಲರಾಮದೇವರ ಪ್ರತಿಮೆಯನ್ನ ಗಜಪತಿ ಭಂಡಾರದಲ್ಲಿ ಏನು ಒರಿಸ್ಸಾ ಪ್ರಾಂತದಲ್ಲಿ ಇದ್ದಂತಹ ಪ್ರತಿಮೆಯನ್ನ ಅವರು ಆಚಾರ್ಯರ ಆದೇಶದ ಮೇರೆಗೆ ತಂದು ಆಚಾರ್ಯರಿಗೆ ನೀಡಿ, ಆಚಾರ್ಯರು ತಾವು ಆ ಪ್ರತಿಮಾ ಮಾಧ್ಯಮದಲ್ಲಿ ಭಗವಂತನನ್ನು ಆರಾಧಿಸಿ ಸರ್ವತ್ರ ವಿದಿತರಾದಂತಹ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಎಂಬುದಾಗಿ ಹೇಳಿದಂತೆ ವ್ಯಾಪ್ತೋಪಾಸಕರಾದಂತಹ ಭಾವಿ ಬ್ರಹ್ಮರಾದ ಶ್ರೀಮದ್ ಆಚಾರ್ಯರು, ವಾಯುದೇವರ ಅವತಾರಭೂತರಾದಂತಹ ಆಚಾರ್ಯರು ಆ ಪ್ರತಿಮೆಯಲ್ಲಿಯೂ ಕೂಡ ಅವರು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಆ ಪ್ರತಿಮೆಯನ್ನ ತಮ್ಮ ಶಿಷ್ಯರಾದಂತಹ ಪದ್ಮನಾಭ ತೀರ್ಥರಿಗೆ ಕೊಡಮಾಡಿದ್ರು. ಆ ಪದ್ಮನಾಭ ತೀರ್ಥರು ಆ ಪ್ರತಿಮೆಯನ್ನ ತಾವು ಅರ್ಚಿಸಿ ತಮ್ಮ ಪೀಠಾಧಿಪತ್ಯದ ನಂತರದಲ್ಲಿ ನರಹರಿ ತೀರ್ಥರಿಗೆ, ನರಹರಿ ತೀರ್ಥರು ಮಾಧವ ತೀರ್ಥರಿಗೆ, ಮಾಧವ ತೀರ್ಥರು ಅಕ್ಷೋಭ ತೀರ್ಥರಿಗೆ, ಅಕ್ಷೋಭ ತೀರ್ಥರು ಜಗನ್ಮಾನ್ಯರಾದಂತಹ ಜಯತೀರ್ಥರಿಗೆ, ಅವರು ವಿದ್ಯಾಧಿರಾಜರಿಗೆ, ಕವೀಂದ್ರ ತೀರ್ಥರಿಗೆ, ವಾಗೀಶ ತೀರ್ಥರಿಗೆ, ಅವರು ರಾಮಚಂದ್ರ ತೀರ್ಥರಿಗೆ, ರಾಮಚಂದ್ರ ತೀರ್ಥರು ಬುಧೇಂದ್ರ ತೀರ್ಥರಿಗೆ, ಹೀಗೆ ಈ ಪರಂಪರೆಯನ್ನ ಬೆಳೆಸಿಕೊಂಡು ಬಂದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು, ಅವರ ಶಿಷ್ಯ ಪ್ರಶಿಷ್ಯರು, ಅವರ ನಂತರದ ಎಲ್ಲ ಪೀಠಾಧಿಪತಿಗಳು ಕೂಡ ಆ ಪ್ರತಿಮೆಗಳನ್ನ ವಿಶೇಷವಾಗಿ ಆರಾಧನೆ ಮಾಡಿ ಸಂಸ್ಥಾನದ ಒಂದು ವಿಶೇಷ ವೈಭವವನ್ನು ಬೆಳೆಸಿರ್ತಕ್ಕಂಥ ಮಹಾನುಭಾವರು. ಆ ನಂತರದಲ್ಲಿ ನಮ್ಮ ಸ್ವರೂಪೋದ್ಧಾರಕ ಗುರುಗಳು ತಾವು ಆ ಪ್ರತಿಮೆಯನ್ನ ವಿಶೇಷವಾಗಿ ಆರಾಧನೆ ಮಾಡಿ ಅವರ ಸಂಪೂರ್ಣವಾದ ತಪಸ್ಸು ಅನುಗ್ರಹವನ್ನು ನಮ್ಮ ಮೇಲೆ ಇರಿಸಿ ನಮಗೆ ಆ ಪ್ರತಿಮೆಯನ್ನ ಪೂಜಾರಾಧನೆಗಳ ಭಾಗ್ಯವನ್ನು ನಮಗೆ ಕರುಣಿಸಿದ್ದಾರೆ. ಅಂತಹ ಪ್ರತಿಮೆಯನ್ನ ನಾವು ಮುಟ್ಟುವಾಗ ಮುಖ್ಯವಾಗಿ ಸ್ಮರಿಸಬೇಕಾದದ್ದು ನಮ್ಮ ನರಹರಿ ತೀರ್ಥ ಗುರುಸಾರ್ವಭೌಮರನ್ನ. ಆ ನಂತರದಲ್ಲಿ ಆ ಪ್ರತಿಮೆಯನ್ನ ಮುಟ್ಟಿ ಪೂಜೆ ಮಾಡುವಾಗ ನಾವು ಸ್ಮರಿಸಬೇಕಾದದ್ದು ಪ್ರತಿಮೆಯನ್ನ ಸಂಸ್ಥಾನಕ್ಕೆ ಕೈತಪ್ಪಿದ ಸಂಸ್ಥಾನಕ್ಕೆ ಮತ್ತೆ ಮರಳಿ ತಂದಂತಹ ರಘುನಂದನ ತೀರ್ಥ ಶ್ರೀಪಾದಂಗಳವರನ್ನು. ಹೀಗೆ ಆ ಪ್ರತಿಮೆಯನ್ನ ನೋಡುವುದು, ಆ ಪ್ರತಿಮೆಯನ್ನ ಪ್ರಾರ್ಥಿಸುವುದು, ಪೂಜಿಸುವುದು, ಆ ಪ್ರತಿಮೆಗೆ ನಿವೇದಿತವಾದಂತಹ ಪ್ರಸಾದವನ್ನು ಸ್ವೀಕಾರ ಮಾಡುವುದು, ಇದು ನಮಗೆ ಭಗವಂತ ನೀಡಿರ್ತಕ್ಕಂತಹ ಒಂದು ಸೌಭಾಗ್ಯ ಎಂಬುದಾಗಿ ಭಾವಿಸ್ತಾ ಅಂತಹ ನರಹರಿ ತೀರ್ಥರಿಂದ ತರಲ್ಪಟ್ಟಂತಹ, ಅವರಿಂದ ಪೂಜಿಸಲ್ಪಟ್ಟಂತಹ ಮೂಲ ರಾಮಚಂದ್ರ ದೇವರ ದಿವ್ಯ ಮೂರ್ತಿಯ ಪೂಜಾ ಕಾರ್ಯಕ್ರಮವು ಇನ್ನು ಮೇಲೆ ಇಲ್ಲಿ ನಡೆಯಲಿದೆ. ಅದನ್ನ ಇವತ್ತು ನಾವು ನರಹರಿ ತೀರ್ಥರ ಸನ್ನಿಧಾನದಲ್ಲಿ ಆ ಪೂಜೆಯನ್ನು ಮಾಡ್ತೇವೆ ಅಂತಂದ್ರೆ ಅವರ ಅನುಗ್ರಹವಿಲ್ಲದೆ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ದಿವ್ಯವಾಗಿರ್ತಕ್ಕಂತಹ ಪರ್ವಕಾಲದಲ್ಲಿ ಅನೇಕ ಅಭೂತಪೂರ್ವವಾಗಿರ್ತಕ್ಕಂತಹ ಐತಿಹಾಸಿಕವಾದಂತಹ ಸನ್ನಿವೇಶಗಳು ಮೊನ್ನೆ, ನಿನ್ನೆ, ಇಂದು ಈ 3 ದಿನಗಳಲ್ಲಿ ಇಲ್ಲಿ ನಡೆದಿದೆ. ಇಂತಹ ಐತಿಹಾಸಿಕ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೆಯಲಿ, ಸಮಾಜದಲ್ಲಿ ಶಾಂತಿ ಸೌಹಾರ್ದ ಅನ್ನುವಂತಹದ್ದು ಬೆಳೆಯಲಿ. ನಾವೆಲ್ಲರೂ ಕೂಡ ವೈಷ್ಣವಾಹ ವಿಷ್ಣು ಭಕ್ತಾಶ್ಚ ಎಂಬುದಾಗಿ ಹೇಳಿದಂತೆ ಬಾಂಧವಾಹ ವೈಷ್ಣವರೆಲ್ಲರೂ ಕೂಡ ನಾವು ಬಾಂಧವರು ಎಂಬುವಂತಹ ಒಂದು ಉದಾತ್ತ ಭಾವನೆಯ ಒಂದು ವಾತಾವರಣ ಎಲ್ಲ ಕಡೆಯಲ್ಲಿ ಬೆಳೆಯಲಿ ಎಂಬುದರ ಒಂದು ಹಿನ್ನೆಲೆಯಲ್ಲಿ ಮೊನ್ನೆ ನಿನ್ನೆ ನಡೆದಂತಹ ಸನ್ನಿವೇಶಗಳು ಈಗಾಗಲೇ ಅನೇಕರು ವಿವರಿಸಿದ್ದಾರೆ. ಲೌಕಿಕವಾಗಿ ಏನೇ ತೊಡಕುಗಳು ಅಥವಾ ನ್ಯಾಯಾಲಯಗಳ ಆದೇಶಗಳು, ಸರ್ಕಾರ ಆದೇಶಗಳು ಇದ್ರೂ ಕೂಡ ಅದನ್ನೆಲ್ಲವನ್ನು ಕೂಡ ಬದಿಗೊತ್ತಿ ಸೌಹಾರ್ದದ ಸಂಕೇತವಾಗಿ ನಮ್ಮ ಉತ್ತರಾದಿ ಮಠದ ಶ್ರೀಗಳವರು 2 ದಿನ ಇಲ್ಲಿ ಆರಾಧನೆಯನ್ನು ಮಾಡಬೇಕು ಅಂತ ನಾವು ಅವರಲ್ಲಿ ವಿಶೇಷವಾಗಿ ಸೂಚನೆಯನ್ನ ಕೊಟ್ವಿ. ಅವರು ಅದಕ್ಕೆ ಸ್ಪಂದಿಸಿ ಮೊನ್ನೆ ನಿನ್ನೆ 2 ದಿನಗಳು ಅವರು ಇಲ್ಲಿ ವಿಶೇಷವಾಗಿ ಆರಾಧನೆ, ಪೂಜೆ, ಪ್ರವಚನ ಇತ್ಯಾದಿಗಳನ್ನು ಅವರು ಮಾಡಿದ್ರು.
ನಂತರದಲ್ಲಿ ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅವರು ಬರಮಾಡಿಕೊಂಡು ಆ ಸೌಹಾರ್ದವನ್ನ ವಿಶೇಷವಾಗಿ ಪ್ರಕಟ ಮಾಡಿದ್ರು. ಇಂತಹ ಒಂದು ದೃಶ್ಯವನ್ನು ನೋಡೋದೇ ಇದೊಂದು ಮಾಧ್ವರ ಸೌಭಾಗ್ಯ ಅಂತ ಹೇಳ್ತಾ, ಈ ದೃಶ್ಯಕ್ಕೆ ಕಾರಣರಾಗಿರ್ತಕ್ಕಂಥವರು ನರಹರಿ ತೀರ್ಥರು. ಇದೇ ಸ್ಥಳಗಳಲ್ಲಿ ಹಿಂದಿನ ದಿನಗಳಲ್ಲಿ ಗದ್ದಲಗಳು, ವ್ಯಾಜ್ಯಗಳು, ಮತ್ತೆ ಮನಸ್ತಾಪಗಳು, ಅದಲ್ಲದಲೇ ಏನೊಂದು ಪ್ರಕ್ಷುಬ್ಧ ವಾತಾವರಣಗಳು ಇದೆಲ್ಲ ಇತ್ತು. ಇವತ್ತು ಎಷ್ಟು ಪ್ರಶಾಂತವಾದ ರೀತಿಯಲ್ಲಿ ಇಲ್ಲಿ ಎಲ್ಲ ವೈಷ್ಣವರು ಸೇರುವಂತಹ ಒಂದು ಸನ್ನಿವೇಶ ಬಂದಿದೆ ಅಂತಂದ್ರೆ ಇದು ನಿಜವಾಗಲೂ ಕೂಡ ನಮ್ಮ ವೈಷ್ಣವರ ಒಂದು ಭಾಗ್ಯದ ಉದಯ ಆಗಿದೆ ಅಂತ ನಾವು ಈ ಸಂದರ್ಭದಲ್ಲಿ ನಾವು ಭಾವಿಸಬಹುದು. ಇದೇ ಸನ್ನಿವೇಶ ನವಬೃಂದಾವನದ ನಡುಗಡ್ಡೆ ಕ್ಷೇತ್ರದಲ್ಲಿ ಕೂಡ ಮುಂದಿನ ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ ಎಲ್ಲ ವೈಷ್ಣವರು ಕೂಡ ಈ ಸಂದರ್ಭದಲ್ಲಿ ಇಂತಹ ನಮ್ಮ ಪೂರ್ವ ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಅನೇಕ ಮಠಾಧಿಪತಿಗಳು, ಎಲ್ಲ ವೈಷ್ಣವ ಬಂಧುಗಳು ಎಲ್ಲರೂ ಕೂಡ ಸೇರಿ ಸೌಹಾರ್ದ ಶಾಂತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಪೂರ್ವ ಗುರುಗಳನ್ನ ಆರಾಧಿಸಿ ಪ್ರಾರ್ಥಿಸಿ ಅವರ ಅನುಗ್ರಹ ಸಂಪಾದಿಸುವಂತಹ ಒಂದು ಕಾಲ ವಿಶೇಷವಾಗಿ ಆಸನ್ನವಾಗಲಿ ಎಂಬುದಾಗಿ ಹೇಳ್ತಾ ಇಲ್ಲಿ ಆಚರಿಸ್ತಾ ಇದ್ದೇವೆ. ಇದು ನಿಜವಾಗಲೂ ಕೂಡ ನಮಗೆ ಅತ್ಯಂತ ತಾರಕವಾಗಿರ್ತಕ್ಕಂಥದ್ದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಶ್ರೀ ನರಹರಿ ತೀರ್ಥರು ತಮ್ಮ ಗುರುಗಳಾದಂತಹ ಪದ್ಮನಾಭ ತೀರ್ಥರನ್ನ ಸದಾಕಾಲ ಅವರು ಹೃದಯದಲ್ಲಿ ಧ್ಯಾನಿಸಿ ತಮ್ಮ ಗ್ರಂಥಗಳಲ್ಲಿಯೂ ಕೂಡ ಅವರನ್ನ ಸ್ತುತಿಸಿ ವಿಶೇಷವಾಗಿ ಅವರ ಮೂಲಕವಾಗಿ ಶ್ರೀಮದ್ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅಂತಹ ನರಹರಿ ತೀರ್ಥರ ಒಂದು ಒಂದು ಸನ್ನಿಧಾನದಲ್ಲಿ, ವಿಶೇಷ ಸನ್ನಿಧಾನದಲ್ಲಿ ನಾವೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದೇವೆ. ಇಲ್ಲಿ ಈ ಕ್ಷೇತ್ರ ಏನಿದೆ ಇದು ಯುಗ ಯುಗಗಳ ಇತಿಹಾಸವನ್ನ ಹೊಂದಿರತಕ್ಕಂತಹ ಕ್ಷೇತ್ರ. ಇದು ರಾಮಾಯಣ ಕಾಲದಲ್ಲಿ ಶ್ರೀ ರಾಮಚಂದ್ರ ದೇವರು ಓಡಾಡಿದಂತಹ ಸ್ಥಳ, ಅವರ ಪಾದ ಸ್ಪರ್ಶದಿಂದ ಪಾದ ಧೂಳಿನಿಂದ ಪುನೀತವಾದಂತಹ ಸ್ಥಳ. ನಂತರದಲ್ಲಿ ಇದು ಹನುಮನ ನಾಡು. ಗೀತಾಭಾಷ್ಯಂ ಚಕಾರಾಸೌ ಪ್ರಥಮಂ ತುಷ್ಟಿದಂ ಹರೇಹೇ ಅಂತ ಹೇಳಿ ಭಗವಂತನಿಗೆ ಅತಿ ಪ್ರಿಯವಾದಂತಹ ಗೀತೆಗೆ, ಮಹಾಭಾರತದ ಸಾರಭೂತವಾಗಿರ್ತಕ್ಕಂತಹ ಮನುಕುಲದ ಸಂವಿಧಾನದಂತೆ ಇರತಕ್ಕಂತಹ ಭಗವದ್ಗೀತೆಗೆ ಒಂದು ಏನು ಆಚಾರ್ಯರು ಗೀತಾ ಭಾಷ್ಯ ಎಂಬುದಾಗಿ ರಚನೆ ಮಾಡಿದ್ದಾರೆ. ಅಂತಹ ಗೀತಾ ಭಾಷ್ಯ ನಂತರದ ಕೃತಿ. ಆ ಗೀತೆಗೆ ಅಲ್ಲಿಯ ತನಕ ತಾವು ನಂಬಿಕೊಂಡು ಬಂದಂತಹ ಸಿದ್ಧಾಂತಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ವಿಮರ್ಶೆ ಮಾಡಿ ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಿ ಆಚಾರ್ಯರಿಂದ ಆ ಒಂದು ಉಪದೇಶವನ್ನು ಪಡೆದು ಆಚಾರ್ಯರ ಒಂದು ಪ್ರಭಾವಕ್ಕೆ ಒಳಗಾಗಿ ತಾವು ಅಲ್ಲಿಯ ತನಕ ತಿಳಿದಂತಹ ಸಿದ್ಧಾಂತಗಳೆಲ್ಲವೂ ಕೂಡ ಅದು ಅಪಸಿದ್ಧಾಂತಗಳು. ಪೂರ್ವ ಅವತಾರವಾದಂತಹ ಹನುಮಂತ ದೇವರ ಒಂದು ನಾಡಿದು. ಅಷ್ಟು ಮಾತ್ರವಲ್ಲ, ಸುಗ್ರೀವನ ಒಂದು ಆಧಿಪತ್ಯಕ್ಕೆ ಒಳಪಟ್ಟಂತಹ ನಾಡು. ಇಂತಹ ಒಂದು ಪ್ರದೇಶ ಯುಗ ಯುಗಗಳ ಚರಿತ್ರೆಯನ್ನು ಹೊಂದಿರತಕ್ಕಂತಹದ್ದು. ನಮ್ಮ ಮಾಧ್ವ ಪರಂಪರೆಯ ಅನೇಕ ಯತಿವರೇಣ್ಯರು ಈ ಪ್ರಾಂತದಲ್ಲಿ ತುಂಗಭದ್ರಾ ನದಿ ತೀರದ ನಡುಗಡ್ಡೆಯ ಪ್ರಾಂತದಲ್ಲಿ ವಿರಾಜಮಾನರಾಗಿದ್ದಾರೆ. ಪದ್ಮನಾಭ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಯತಿವರೇಣ್ಯರು, ಅದೇ ರೀತಿಯಾಗಿ ರಘುನಂದನ ತೀರ್ಥರೇ ಮೊದಲಾಗಿರ್ತಕ್ಕಂತಹ ಯತಿವರೇಣ್ಯರು, ಇಂದಿನ ಆರಾಧನಾ ನಾಯಕರಾಗಿರ್ತಕ್ಕಂತಹ ನರಹರಿ ತೀರ್ಥ ಶ್ರೀಪಾದಂಗಳವರು ಕೂಡ ಈ ಪ್ರಾಂತದನ್ನೇ ತಮ್ಮ ಮುಖ್ಯ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಇದ್ದಂತಹ ಒಂದು ಕ್ಷೇತ್ರ. ಇಂತಹ ಭವ್ಯವಾದ ಕ್ಷೇತ್ರದಲ್ಲಿ ಇಂದು ಆರಾಧನಾ ಕಾರ್ಯಕ್ರಮ, ಉತ್ತರಾರಾಧನಾ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ದೇಶದ ವಿವಿಧ ಭಾಗಗಳಿಂದ, ರಾಜ್ಯಗಳಿಂದ ಆಗಮಿಸಿರತಕ್ಕಂತಹ ಸಕಲ ಸದ್ಭಕ್ತರಿಗೂ ಕೂಡ ಭಗವಂತ ಹಿತೋಪೇಕ್ಷೆಯಾದ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನ ಕರುಣಿಸಲಿ. ಅದೇ ರೀತಿಯಾಗಿ ಶಾಂತಿ ಸೌಹಾರ್ದತೆ ಅನ್ನುವಂಥದ್ದು ಬೆಳೆಯಲಿ. ಅದೇ ರೀತಿಯಾಗಿ ತನ್ಮೂಲಕವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ನಾವೆಲ್ಲರೂ ಕೂಡ ಭಗವಂತನನ್ನ ಆರಾಧಿಸಿ ಅವನ ಅನುಗ್ರಹಕ್ಕೆ ಸಂಪಾದಿಸೋಣ ಎಂಬುದಾಗಿ ಹೇಳ್ತಾ, ಇದು ಅವರ ಗ್ರಂಥಗಳ ಪಾಠ ಪ್ರವಚನಗಳಾಗ್ಬೇಕು, ಅವರ ಗ್ರಂಥಗಳ ಸಂಶೋಧನೆ ಆಗ್ಬೇಕು ಮತ್ತು ಅವರ ಗ್ರಂಥಗಳ ಪ್ರಕಾಶನವಾಗ್ಬೇಕು. ಇದು ನಿಜವಾದಂತಹ ಆರಾಧನೆ. ನಿಜವಾಗಿ ಪದ್ಮನಾಭ ತೀರ್ಥರಿಗೆ ಪ್ರೀತಿಯನ್ನು ತರುವಂತಹದ್ದು. ಆ ಕೆಲಸಗಳನ್ನ ಮುಂದಿನ ಕೆಲವೇ ದಿನಗಳಲ್ಲಿ ನಾವೆಲ್ಲ ಅದನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಈ ಒಂದು ಸನ್ನಿವೇಶದಲ್ಲಿ, ಈ ಸೌಹಾರ್ದದ ಒಂದು ಕಾರ್ಯಕ್ರಮದಲ್ಲಿ ಅನೇಕರು ತಮ್ಮ ಪಾಲಿನ ಪ್ರಯತ್ನವನ್ನು ಮಾಡಿದ್ದಾರೆ, ತ್ಯಾಗವನ್ನು ಮಾಡಿದ್ದಾರೆ, ಅದೇ ರೀತಿಯಾಗಿ ಬಲಿದಾನವನ್ನು ಮಾಡಿದ್ದಾರೆ. ಜೊತೆಯಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಇವತ್ತು ಸುಬುಧೇನ್ ತೀರ್ಥರು ಬಹಳ ತ್ಯಾಗವನ್ನು ಮಾಡಿದ್ರು ಅಥವಾ ಸೌಹಾರ್ದವನ್ನು ತೋರಿಸಿದ್ರು ಅಂತ ಹೇಳಿದ್ರು. ಇದರಲ್ಲಿ ಸುಬುಧೇನ್ ತೀರ್ಥದ ಏನೂ ಇಲ್ಲ. ಹರಿಗುರುಗಳ ಅನುಗ್ರಹ ಮತ್ತು ಮಠದ ಶಿಷ್ಯರು, ಭಕ್ತರು, ಇವರುಗಳ
ಸಾಕಾರ. ಇದು ಒಬ್ಬ ಸುಮದೇನ್ ತೀರ್ಥರು ಏನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ದೇವ್ರ ಪೆಟ್ಟಿಗೆ ಸಹಿತ ನಾವು ಎತ್ಕೊಂಡ್ ಬರ್ಲಿಕ್ಕೆ ಆಗೋಲ್ಲ. ಯಾರು ದೇವ್ರ ಪೆಟ್ಟಿಗೆ ತಂದಿಟ್ರೆ ನಮ್ಗೆ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ರೆ, ಪೂಜೆಗೆ ವ್ಯವಸ್ಥೆ ಮಾಡಿದ್ರೆ ನಾವು ಮಾಡೋರು. ಆದ್ರಿಂದ ನಾವು ಮಾಡಿದೀವಿ ಅನ್ನುವಂಥದ್ದು ಏನೂ ಇಲ್ಲ. ಮತ್ತೆ ಇದು ಜೊತೆಯಲ್ಲಿ ಸೌಹಾರ್ದವನ್ನ ಸುಮದೇನ್ ತೀರ್ಥರು ತೋರಿಸಿದ್ರು ಅಂತ ಒಬ್ಬರಿಗೆ ಇದನ್ನ ಹೆಸರು ಕಟ್ಟೋದು ಅಥವಾ ಕೀರ್ತಿ ಕಟ್ಟೋದಲ್ಲ. ಈಗ ಇನ್ನೊಂದು ಮಠದ ಉತ್ತರಾದಿ ಮಠದ ಸ್ವಾಮಿಗಳು ಕೂಡ ಸೌಹಾರ್ದವನ್ನು ತೋರಿಸಿದ್ದಾರೆ. ಇದು ಪರಸ್ಪರ ಒಂದು ಕೈಯಿಂದ ಶಬ್ದ ಬರೋದಿಲ್ಲ. ಇವತ್ತಿನೆಲ್ಲ ಚಪ್ಪಾಳಿ ತರ್ತಾ ಇದ್ದೀವಿ, ಒಂದೇ ಕೈಯಿಂದ ಯಾರಾದ್ರೂ ಚಪ್ಪಾಳಿ ತಟ್ಟಿ ಸೌಂಡೇ ಬರೋದಿಲ್ಲ. ಹಾಗೆ ನಾವು ಸೌಹಾರ್ದ ಹಸ್ತವನ್ನ ಚಾಚಿದಾಗ ಅವರು ಕೂಡ ಅದಕ್ಕೆ ಸ್ಪಂದಿಸಿ ಸೌಹಾರ್ದವನ್ನ ಚಾಚಿದ್ದಕ್ಕೋಸ್ಕರವಾಗಿ ಇದು ನಡೆದಿದೆ ಹೊರತು ಒಬ್ಬರಿಂದ ಆದಂತಹದ್ದಲ್ಲ. ಹಾಗಾಗಿ ಸೌಹಾರ್ದಕ್ಕೆ ಎಲ್ಲರೂ ಕೂಡ ಕಾದು ಕುಳಿತಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಪ್ರಯತ್ನ, ತಮ್ಮ ತಮ್ಮ ಸಹಕಾರವನ್ನು ನೀಡಿದ್ದಾರೆ. ಎಲ್ಲರನ್ನೂ ಕೂಡ ನಾವು ಅಭಿನಂದಿಸಿ ಈ ಸಂದರ್ಭದಲ್ಲಿ ನಾವು ಅವರಿಗೆ ಹಿತೋಪದೇಶವಾದ ಶ್ರೇಯಸ್ಸಾಗಲಿ ಅಂತ ಹೇಳಿ ಇದು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಯಾವುದೇ ಮಠದ ಶಿಷ್ಯರುಗಳು ಓಹೋ ಇಲ್ಲೇನೋ ಸೌಹಾರ್ದ ಆಗೋಯ್ತು, ಇನ್ನೇನೋ ನಮ್ಮನ್ನೆಲ್ಲ ಕಡೆಗಾಣಿಸ್ತಾರೆ ಅಂತ ಆಗ್ಲಿ, ಅಥವಾ ನಮಗೇನಾದ್ರು ತೊಂದರೆ ಆಗತ್ತೆ ಅಂತ ಯಾವ ಆ ತರಹದ ಆತಂಕ, ಭಯ ಅಥವಾ ಮನಸ್ತಾಪ, ಒಂದು ಬೇಸರ ಯಾರು ಇಟ್ಕೊಳ್ಬಾರ್ದು. ಇಲ್ಲಿ ನಡೆಯುವಂತಹದ್ದು ಸಮಾಜದ ಹಿತದೃಷ್ಟಿಯಿಂದ, ಸಮಾಜದ ಸೌಹಾರ್ದವನ್ನ ಕಾಪಾಡುವಂತಹ ದೃಷ್ಟಿಯಿಂದ ನಮ್ಮ ಸನಾತನ ಹಿಂದೂ ಧರ್ಮ ಅದು ಗಟ್ಟಿ ಆಗ್ಬೇಕು, ಹಿಂದೂ ಸಮಾಜ ಗಟ್ಟಿ ಆಗ್ಬೇಕು. ಇವತ್ತು ಬೇರೆ ಬೇರೆ ಧರ್ಮಗಳು ನಮ್ಮ ಧರ್ಮದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾವೆ. ನಾವು ಈಗ ಕಚ್ಚಾಡ್ತಾ ಇದ್ರೆ ಅಥವಾ ಭಿನ್ನಾಭಿಪ್ರಾಯ ಉಳ್ಳವರಾಗಿದ್ರೆ ಅದು ಬೇರೆ ವಿಧರ್ಮೀಯರಿಗೆ ಸುನಾಯಾಸವಾಗಿ ನಮ್ಮ ಧರ್ಮವನ್ನ ಒಡೆಯುವಂತಹ, ನಮ್ಮ ಧರ್ಮವನ್ನ ಹಾಳು ಮಾಡುವಂತಹ ಅವಕಾಶ ಈಗಾಗತ್ತೆ. ಆದ್ದರಿಂದ ಆ ಎಲ್ಲ ಹಿನ್ನೆಲೆಯಲ್ಲಿ ಇಷ್ಟು ದಿನದ ಈ ಬಹುದೀರ್ಘ ಒಂದು ಪ್ರಯಾಣ, ಬಹುದೀರ್ಘ ಒಂದು ವಿರೋಧ ಅಥವಾ ಬಹುದೀರ್ಘದ ಹೊಡೆದಾಟ, ಇದೆಲ್ಲದಕ್ಕೂ ವಿರಾಮವನ್ನು ಹೇಳಿ ನಾವೊಂದು ಸೌಹಾರ್ದದ ಹೆಜ್ಜೆಯನ್ನ ನಾವು ಇಟ್ಟಿದ್ದೇವೆ. ಅದಕ್ಕೆ ತಕ್ಕಂತೆ ಉತ್ತರಾದಿ ಮಠದ ಸ್ವಾಮಿಗಳು ಕೂಡ ಇಟ್ಟಿದ್ದಾರೆ. ಇದು ನಮ್ಮ ತೆಲುಗಿನಲ್ಲಿ ಒಂದಿದೆ, ಅಂತಂ ಕಾದಿದೆ ಆರಂಭಂ ಅಂತ. ಹಾಗೆ ಇದು ಪ್ರಾರಂಭ, ಮೊದಲನೇ ಹೆಜ್ಜೆ ಇಟ್ಟಿದ್ದೇವೆ. ಮೊದಲನೇ ಹೆಜ್ಜೆ ಬಹಳ ಚಿಕ್ಕ ಹೆಜ್ಜೆ ಇಟ್ಟಿದ್ದೇವೆ. ಇನ್ನು ಮುಂದೆ ಇದು ಬೆಳೆದು ನಿಜವಾದ ಮನಸ್ತಾಪಗಳೆಲ್ಲ ಪರಿಹಾರವಾಗಬೇಕು. ಮತ್ತೆ ಶಿಷ್ಯರಲ್ಲಿ ಪರಸ್ಪರ ಸೌಹಾರ್ದ ಬೆಳಿಬೇಕು, ಮಠಾಧಿಪತಿಗಳಲ್ಲಿ ಬೆಳಿಬೇಕು. ಅದೇ ರೀತಿಯಾಗಿ ಏನೆಲ್ಲ ವಿವಾದಿತವಾದ ಅಂಶಗಳಿದ್ದಾವೆ ಬಹು ವರ್ಷಗಳಿಂದ, ಬಹು ಶತಮಾನಗಳಿಂದ, ಆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಸೂತ್ರಗಳನ್ನು ನಾವು ಕಂಡುಕೊಂಡು ತನ್ಮೂಲಕವಾಗಿ ಶಾಶ್ವತವಾದಂತಹ ಸೌಹಾರ್ದ, ಶಾಶ್ವತವಾದಂತಹ ಸಮಾಗಮ, ಶಾಶ್ವತವಾದಂತಹ ಶಾಂತಿ ಇದನ್ನ ನೆಲೆಗೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡೋಣ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.